ನೀವ್ ತಿನ್ನೋ ಸೊಪ್ಪು ತರಕಾರಿನೇ ನಿಮ್ಮನ್ನ ಸಾಯಿಸ್ತಿದ್ಯಾ? ಬೇರೆ ದೇಶದಲ್ಲಿ ಬ್ಯಾನ್ ಆಗಿರೋ 200ಕ್ಕೂ ಹೆಚ್ಚು ಕೆಮಿಕಲ್ ಪೆಸ್ಟಿಸೈಡ್ಸ್ ನ ನಮ್ಮ ಇಂಡಿಯಾನಲ್ಲಿ ಯೂಸ್ ಮಾಡ್ತಾರೆ. ನಾವು ತಿನ್ನೋ ಪಾಲಕ್ಕು, ಮೆಂತ್ಯ ತರ ಸೊಪ್ಪುಗಳ ಮೇಲೆ ಆರ್ಗ್ಯಾನೋಫಾಸ್ಫೇಟ್ಸ್ ಮತ್ತೆ ಪೈರಿಥ್ರಾಯ್ಡ್ ತರ ಕೆಮಿಕಲ್ ಟಾಕ್ಸಿನ್ಸ್ ನ ಸ್ಪ್ರೇ ಮಾಡ್ತಾರೆ. ಇದರಿಂದ ನಿಮ್ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗುತ್ತೆ. ಸುಮ್ನೆ ತೊಳೆದ್ರೆ ಎಲ್ಲ ಈ ಕೆಮಿಕಲ್ಸ್ ಹೋಗಲ್ಲ, ಸೊಪ್ಪು ತರಕಾರಿಗಳು ಒಳಗಡೆನೆ ಸೇರ್ಕೊಂಡಿರುತ್ತೆ. ಈ ಪೆಸ್ಟಿಸೈಡ್ಸ್ ಸೊಪ್ಪುಗಳನ್ನ ದಿನಾನ್ಗಟ್ಲೆ ಕಾಪಾಡುತ್ತೆ, ಬಟ್ ಅದ್ರ ನ್ಯೂಟ್ರಿಯೆಂಟ್ಸ್ ಸತ್ತೋಗಿರುತ್ತೆ. ಕಾಣಕ್ಕೆ ಕ್ರಿಸ್ಪ್ ಆಗಿರುತ್ತೆ, ಆದ್ರೆ ಯಾವ ಸತ್ವಾನು ಉಳಿದಿರಲ್ಲ. ಈ ಕೆಮಿಕಲ್ ರೆಸಿಡ್ಯೂಸ್ ನಿಮ್ಮ ಲಿವರ್, ಹಾರ್ಮೋನ್ಸ್ ಮತ್ತೆ ನರ್ವಸ್ ಸಿಸ್ಟಮ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಸರಿಯಾದ ಸೊಪ್ಪುಗಳಲ್ಲಿ ಮಣ್ಣಿನ ವಾಸನೆ ಇರುತ್ತೆ ಮತ್ತೆ ಅದು ಬೇಗ ಹಾಳಾಗುತ್ತೆ. ಪರ್ಫೆಕ್ಟ್ ಆಗಿರಲ್ಲ, ಬಟ್ ನಿಮ್ ದೇಹಕ್ಕೆ ನಿಜವಾದ ಬಲ ಅದೇ ಕೊಡೋದು. ಕೆಮಿಕಲ್ಸ್ ಕಾಣಿಸಲ್ಲ ಅಂದ್ರೆ ಅದಿಲ್ಲ ಅಂತ ಅಲ್ಲ. ಲಿವಿಂಗ್ ಸಾಯಿಲ್ ನಲ್ಲಿ ಬೆಳೆದ ಆಹಾರ ನಿಜವಾದ ಬಲ ಕೊಡುತ್ತೆ, ಸ್ಪ್ರೇ ಹೊಡೆದಿರೋದಲ್ಲ. ಏನ್ ಮಾಡೋದು ಇದಕ್ಕೆ? ಟ್ರಸ್ಟೆಡ್ ನ್ಯಾಚುರಲ್ ಅಥವಾ ಆರ್ಗ್ಯಾನಿಕ್ ಫಾರ್ಮ್ಸ್ ಇಂದ ಇವುಗಳನ್ನ ಖರೀದಿ ಮಾಡಿ. ನೆಕ್ಸ್ಟ್ ಗ್ರೋಸರಿ ಶಾಪಿಂಗ್ ಹೋಗಕ್ ಮುಂಚೆ ಈ ವಿಡಿಯೋನ ಸೇವ್ ಮತ್ತೆ ಶೇರ್ ಮಾಡಿ. ಹಾಗೆ ಸೊಪ್ಪುಗಳನ್ನ ತಗೊಳ್ಳುವಾಗ ಅದನ್ನ ಎಲ್ಲಿ ಮತ್ತೆ ಹೇಗೆ ಬೆಳೆದಿದ್ದಾರೆ ಅಂತ ಖಂಡಿತವಾಗ್ಲೂ ಶಾಪ್ ಕೀಪರ್ನ ಕೇಳಿ.